ವೆಲ್ಕಮ್ ಟು ಮೈ ಚಾನಲ್. ಏಕಪ್ಪ ಈಗ ಬಿದ್ದಿದೆ ಅಂತ ಕೇಳ್ತಾ ಇದ್ದೀರಾ ಎಲ್ಲ ಮನೆ ಕೆಲಸಗಳು. ಅದಂತೂ ನೋಡೋಕ್ಕಾಗಲ್ಲ, ಹಂಗಿದೆ ಇವತ್ತು. ಎಂಥ ಬೋರ್ ಅಂದರೆ ಎಂಥ ಕೆಲಸ ಮಾಡೋಕ್ಕೂ ಬೋರ್ ಆಗಿತ್ತು ಫ್ರೆಂಡ್ಸ್. ಅದಕ್ಕೆ ಕೆಲಸ ಮಾಡದೆ ಇರೋಕ್ಕೂ ಆಗಲ್ವಾ, ಹಂಗೆ ನೋಡೋಕ್ಕೂ ಕಷ್ಟನಾ. ಅದಕ್ಕೆ ಏನು ಮಾಡಿದೆ, ಫ್ರೆಶ್ಶಾಗಿ ಒಂದು ಲೋಟ ಟೀ ಮಾಡ್ಕೊಬಿಡೋಣ, ಮಸಾಲೆ ಟೀ ಅಂದ್ಬಿಟ್ಟು ಒಂದು ಅರ್ಧ ಕಪ್ ಮಸಾಲೆ ಟೀ ಮಾಡಿಕೊಂಡೆ. ಅದೆಂತ ಗೊತ್ತಾ, ಒಂದೊಂದು ದಿನ ಹಿಂಗೆ ಬೋರ್ ಆಗಿಬಿಡುತ್ತೆ, ಏನು ಕೆಲಸ ಮಾಡೋಕ್ಕೂ ಬೋರ್ ಆಗ್ತಿರುತ್ತೆ. ಆಮೇಲೆ ಸುಮ್ಮನೆ ಕೂತ್ಕೋಬೇಕು ಅನಿಸುತ್ತೆ. ಏನು ಮಾಡೋದು ಹೇಳಿ ಫ್ರೆಂಡ್ಸ್, ನಿಮಗೂ ಹೀಗೆ ಅನಿಸುತ್ತಾ? ಕೆಲಸ ಮಾಡಿ ಡೈಲಿ ಅದೇ ಕೆಲಸ ಮಾಡಿ ಬೋರ್ ಆಗಿರುತ್ತಲ್ಲ, ಅದಕ್ಕೆ ಅನಿಸುತ್ತೆ. ಅಥವಾ ಎಂತ ಗೊತ್ತಿಲ್ಲ ನನಗೂ. ನಿಮಗೂ ಹೀಗೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಫ್ರೆಶ್ಶಾಗಿ ಒಂದು ಮಸಾಲೆ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಆಮೇಲೆ ಎಂತ ನೋಡೋಕ್ಕೂ ಬೇಜಾರು, ಆ ಕೆಲಸಗಳು ಹಾಗೆ ಪೆಂಡಿಂಗು ಉಳ್ಕೊಬಿಟ್ರೆ ನೋಡೋಕ್ಕೂ ಬೇಜಾರು. ಯಾಕೆಂದರೆ ನಾವು ಡೈಲಿ ಪಟ ಅಂತ ಮಾಡಿ ರೂಢಿ ಆಗೋಗಿರುತ್ತಲ್ಲ, ಆ ಟೈಮ್ಗೆ ಕರೆಕ್ಟಾಗಿ ಕೆಲಸ ಆಗಿರಬೇಕು. ಆದರೆ ಈ ಥರ ಒಂದೊಂದು ದಿನ ಆಗ್ಬಿಡುತ್ತೆ. ಏನು ಮಾಡ್ತೀರಾ, ಮೂಡ್ ಇರಬೇಕು, ಮೈಂಡ್ ಫ್ರೆಶ್ ಇರಬೇಕು, ಮತ್ತು ತಲೆ ಸರಿ ಇರಬೇಕು ಮೊದಲಾಗಿ. ಅದೆಲ್ಲ ಸರಿಯಾಗಿದ್ದರೆ ಕೆಲಸ ಮಾತ್ರ ಆಟೋಮೆಟಿಕ್ಕಾಗಿ ಆಗ್ಬಿಡುತ್ತೆ. ನೋಡಿ, ಟೀ ತೊಗೊಂಡು ಯುಟಿಲಿಟಿಗೆ ಬಂದೆ. ಯಾರಾದ್ರು ಇದ್ದಾರ ಜನಗಳು ನೋಡೋಣ ಅಂತ. ಒಂದು ಜನಗಳು ಇರಲಿಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ ಪಾಪ. ಅವರು ನನ್ನಂಗೆ ಕೂತಿರ್ತಾರೆ ಹೇಳಿ, ಸುಮ್ಮನೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಅವ್ರಿಗೂ ಇರ್ಬೋದು ಮೂಡಿ, ಒಂದೊಂದು ದಿನ ಕೆಲಸ ಇರಲ್ವೇನೋ, ಅವರು ಟೀ ಮಾಡ್ಕೊಳ್ತಾ ಕೂತಿರ್ಬೋದು, ಯಾರು ಗೊತ್ತು. ನೋಡಿ, ಫ್ರೆಶ್ಶಾಗಿ ಒಂದು ಅರ್ಧ ಕಪ್ಪು ಟೀ ಮಾಡಿಕೊಂಡೆ, ಕೆಲಸ ಸ್ಟಾರ್ಟ್ ಮಾಡಿದೆ. ಅಯ್ಯೋ, ನನ್ನ ಮಗಳಂತೂ ಇಲ್ಲೇ ಪೆನ್ಸಿಲ್ಲು, ರಬ್ಬರು ಎಲ್ಲನೂ ಇಲ್ಲೇ ಇಟ್ಬಿಟ್ಟು ಹೋಗೋಳೆ ಸೋಫಾ ಮೇಲೆ. ನೋಡಿ, ಎಂಥ ಕತೆಗಳು. ಆಮೇಲೆ ಹುಡ್ಕೋದು, ಅಮ್ಮ ರಬ್ಬರಲ್ಲಿ, ಅಮ್ಮ ಪೆನ್ಸಿಲಲ್ಲಿ ಅಂತ ಈ ಥರ ಹುಡ್ಕೋದು ಮಕ್ಕಳು ಕತೆ. ಎಲ್ಲನೂ ಒಂದೊಂದಾಗಿ ಓದಿದ್ರಿ. ಈ ಥರ ನನಗೆ ಅಂತಲ್ಲ, ಎಲ್ಲರಿಗೂ ಆಗ್ಬೋದು ಅನಿಸುತ್ತೆ. ಕೆಲಸ ಮಾಡೋಕ್ಕೆ ಒಂದೊಂದು ದಿನ ಬೋರ್ ಆಗ್ಬೋದು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಮತ್ತು ಎಲ್ಲ ಈ ಥರ ನೋಡಿ, ಎಲ್ಲ ಒದ್ರುಬಿಟ್ಟು ನೀಟ್ ಮಾಡಿಬಿಡೋಣ. ಫಸ್ಟು ಹಾಲ್ ಕ್ಲೀನ್ ಮಾಡಿಬಿಟ್ರೆ ನೋಡೋಕ್ಕೂ ನೆಮ್ಮದಿಯಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಹಾಲ್ ಕ್ಲೀನ್ ಮಾಡಿಬಿಡ್ತಾ ಇದ್ದೀನಿ. ಹೀಗೆ ಕೆಲಸ ಮಾಡ್ತಾ ನಾನು ನನ್ನ ಫೇವ್ರೆಟ್ ಸಾಂಗ್ಗಳನ್ನ ಹಾಕೊಂಡಿರ್ತೀನಿ ನಾನು ಯಾವಾಗಲೂ ಅಷ್ಟೇ. ಅಥವಾ ಯಾವ್ದಾದ್ರು ಒಳ್ಳೆ ಫಿಲಮ್ ಏನಾದ್ರು ಬರ್ತಾಯಿದ್ರೆ ಅದನ್ನೂ ಟಿ ವಿ ಆನ್ ಮಾಡಿಬಿಟ್ಬಿಟ್ಟು ನಾನು ಕೆಲಸ ಮಾಡ್ತಾ ಇರ್ತೀನಿ. ಹೆಚ್ಚಾಗಿ ಸಾಂಗ್ಗಳು ಕೇಳ್ತಾ ಇರ್ತೀನಿ. ನಂಗೆ ತುಂಬ ಇಷ್ಟ ಅದು ರೋಜಾ ಫಿಲಮ್ ಸಾಂಗ್ ಕೇಳ್ತೀನಿ. ಆಮೇಲೆ ಅಶ್ವಥ್ ಅವರು ಇದ್ದಾರಲ್ಲ, ಅವ್ರದ್ದು ಮೈಸೂರು ಮಲ್ಲಿಗೆ ನಂಗೆ ತುಂಬ ಇಷ್ಟ. ಮೈಸೂರು ಮಲ್ಲಿಗೆ ಸಾಂಗ್ಗಳು ಕೇಳ್ತಾ ಇರ್ತೀನಿ, ಭಾವಗೀತೆಗಳು ಅದು. ಈ ಥರ ಸಾಂಗ್ಗಳು ಸುಮಾರಿದೆ. ಆಮೇಲೆ ನಮ್ಮ ಮುಂಗಾರು ಮಳೆ ಸಾಂಗು, ಈ ಥರ ಹಾಕ್ಬಿಟ್ಟು ಈ ಥರ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲ ಅಂದರೆ ಕೆಲಸಗಳು ಮುಂದಕ್ಕೆ ಸಾಗಲ್ಲ ಫ್ರೆಂಡ್ಸ್. ಈಗ ನೋಡಿ, ಡೈನಿಂಗ್ ಟೇಬಲ್ ಅಂತೂ ಬೆಳಗ್ಗೆ ತಿಂದಿದ್ದ ಮಕ್ಕಳು ಎಲ್ಲ ತಟ್ಟೆಗೆ ಅಲ್ಲೇ ಇಟ್ಬಿಟ್ಟು ಹೋಗಿದ್ರು. ಎಲ್ಲ ಅಲ್ಲೇ ಇತ್ತು. ಕ್ಲೀನ್ ಮಾಡಿದೆ, ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಕಾರ್ಪೆಟ್ ಆಸೆ ಇರಲಿಲ್ಲ, ಹಂಗೆ ತೆಗ್ದು ಕಸ ಗುಡ್ಸೆಲ್ಲ ಆಯಿತು, ಹಂಗೆ ಇತ್ತು ಕಾರ್ಪೆಟು ಅಷ್ಟೇ. ನೀಟಾಗಿ ಹಾಸ್ಬಿಟ್ಟು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಂತ ಮಾಡೋದು ಫ್ರೆಂಡ್ಸ್, ನೀವೇ ಹೇಳಿ, ಏನು ಕಾರಣ ಈ ಥರ ಒಂದೊಂದು ದಿನ ಹಿಂಗೆ ಆಗ್ಬಿಡುತ್ತೆ, ಬೋರ್ ಆಗಿಬಿಡುತ್ತೆ. ಆವಾಗ ಏನು ಕೆಲಸನೂ ಮಾಡೋಕ್ಕೂ ಆಗಲ್ಲ. ಆವಾಗ ಅದು ಈ ಟೈಮಲ್ಲಂತೂ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗ್ಬಿಡುತ್ತೆ. ಅಂದರೆ ನಾವು ಅಪ್ಪ ಅಮ್ಮನ ಜೊತೆ ಇದ್ದಾಗ, ಮದುವೆ ಮುಂಚೆ ಹೇಳ್ತಾ ಇರೋದು, ಮದುವೆ ಮುಂಚೆ ಇದ್ದಾಗ ಎಂಥ ಕೆಲಸ ಮಾಡ್ತಿರ್ಲಿಲ್ಲ, ಏನಿಲ್ಲ, ಆರಾಮಾಗಿದ್ವಿ. ಅಯ್ಯೋ, ಈಗ ಮದುವೆ ಆದಮೇಲೆ ಒಂಥರ ನಾವೇ ಮಾಡ್ಕೋಬೇಕು, ನಾವೇ ತಿನ್ನಬೇಕು, ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅಂತ ಒಂದೊಂದು ಸರಿ ಬೇಜಾರಾಗ್ಬಿಡುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಫಾರ್ಮಾಲಿಟೀಸ್, ಮಾಮೂಲಿ ನಾರ್ಮಲ್ ಇದ್ದಿದ್ದೆ ಅಲ್ವಾ ಅಂದ್ಕೊಂಡು ನಾವೇ ಇದೇ ಜೀವನ ಅಲ್ವಾ ಅಂತ ನಾವೇ ಸಮಾಧಾನ ಮಾಡ್ಕೊಂಡು, ನಾವೇ ಬೆನ್ನಿಗೆ ಒಂದು ಕೈ ಹೊಡ್ಕೊಂಡು ಬೇಷ್ ಅಂತ, ನೀನೇ ಪ್ರೌಡ್ ಅಂತ ಹೊಡ್ಕೊಂಡು ನಮ್ಮ ಮನೆ ಕೆಲಸಗಳನ್ನು ನಾವೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ನೋಡಿ, ನನ್ನ ಟೆಡ್ಡಿ ಬೇರ್, ನೀವು ಲೈವಲ್ಲೆಲ್ಲ ನೋಡಿರ್ತೀರ, ಇದನ್ನ ಗೊಂಬೆ ಇಡ್ತಾ ಇದ್ದೆ, ಯಾವಾಗಲೂ ಇಡ್ತಾ ಇದ್ದೆ ಅಲ್ವಾ ಫ್ರೆಂಡ್ಸ್, ಟೆಡ್ಡಿ ಬೇರ್ನ. ನೋಡಿ, ಈಗ ಎಲ್ಲ ನನ್ನ ಹಾಲು ನೀಟಾಗಾಯಿತು. ಮನಸ್ಸು ಕೂಲ್ ಆಯಿತು. ಮನಸ್ಸು ಶಾಂತವಾಗಾಯಿತು. ಅದೊಂಥರ ಚೆಂದ, ನೀಟಾಗಿ ಆಗ್ಬಿಟ್ರೆ ಮನಸ್ಸು ಕೂಲ್, ಮನೆಯೂ ಕೂಲ್. ನಮ್ಮ ಗಣೇಶ್ ಸಾಂಗ್ ಅವ್ರದ್ದು ಕೂಲ್ ಅಂತ ಒಂದು ಸಾಂಗ್ ಇದೆ, ಅದ್ರ ಮುಂದಕ್ಕೆ ಮಾತ್ರ ಗೊತ್ತಿಲ್ಲ. ಆ ಥರ ಮನಸ್ಸು ಮನೆ
ಎಲ್ಲ ಕೂಲ್ ಆಯಿತು ನೋಡಿ. ಎಲ್ಲ ಕ್ಲೀನ್ ಆಯಿತು. ಕ್ಲೀನ್ ಮಾಡಿದ್ಮೇಲೆ ಆರಾಮ ಅನಿಸುತ್ತೋ ಮನಸ್ಸು ಅಷ್ಟೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಆದಮೇಲೆ ನೆಕ್ಸ್ಟ್ ಎಂತ ಅಡುಗೆ ಮನೆಗೆ ಹೋಗಬೇಕು. ಟೈಮ್ ಆಲ್ರೆಡಿ ಹೋಗಿದೆ ಅಡುಗೆ. ಅಯ್ಯೋ, ಈ ಸೊಪ್ಪು ನೋಡಿ, ಪಾಪಾಚೆ ಸೊಪ್ಪು, ಬೆಳಿಗ್ಗೆ ತಂದಿರೋ ಸೊಪ್ಪು ಎಲ್ಲ ಅದ್ರದ್ದು ತಾಜಾತನವನ್ನು ಕಳೆದುಕೊಂಡು ಹೋಗಿ ಒಣಗಿದ ಪಾಪಸ್ ಕಳ್ಳಿ ಥರ ಆಗ್ಬಿಟ್ಟಿದೆ. ಪಾಪ ಬೆಳಿಗ್ಗೆ ಎಷ್ಟು ಪಳ ಅಂತ ನಗ್ತಾಯಿತ್ತು. ಫ್ರೆಶ್ ಆಗಿತ್ತು ಸೊಪ್ಪು. ಅದನ್ನು ನೋಡಿ ಹೇಗೆ ಮಾಡಿದ್ದೀನಿ ನಾನು. ಹೇಳಿದ್ನಲ್ಲ, ಇವತ್ತೆಂಥ ಕೆಲಸ ಮಾಡೋಕ್ಕೂ ಬೋರ್ ಅಂತ ಕೂತಿ ಸೊಪ್ಪನ್ನು ಒಣಗಿಸಿದ್ದಾಯಿತು. ಇನ್ನೆಂಥ ಮಾಡೋದು, ಅಯ್ಯೋ ತಂದುಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ಎಲ್ಲ ಬಿಡಿಸಿ ಅದನ್ನು ತೊಳೆದು ಚೆನ್ನಾಗಿ ಕಟ್ ಮಾಡಿ ಒಂದು ಸಾಂಬಾರು ಬಿಸಾಕೋಣ ಅಂದ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ತೊಳೆದಾಯಿತು ನೋಡಿ, ಸೊಪ್ಪಿನ ಸಾಂಬಾರು ತೊಳೆದಾಯಿತು. ಕಟ್ ಮಾಡಿ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ನಾನು ಸಾಂಬಾರು ಅಂತ ಕೂಗಿಸ್ಬಿಡೋದು. ನಾನು ಸಾಂಬಾರಿಗೆ ರೆಡಿ ಸೊಪ್ಪು ಅಂತ ಕೂಗಿಸ್ಬಿಡೋದು ಇವತ್ತು. ನೋಡಿ, ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಸೊಪ್ಪು ಬೇಳೆ ಸಾಂಬಾರು ಇವತ್ತು. ಇದ್ರ ಮಧ್ಯೆ ನಿಮ್ಗೊಂದು ಜೋಕ್ ಹೇಳ್ತೀನಿ ಫ್ರೆಂಡ್ಸ್, ಕೇಳಿ. ವಿವಿಧ ದೇಶಗಳಲ್ಲಿ ಮಲ್ಕೊಳ್ಳೋಕ್ಕೂ ಮುಂಚೆ ಏನೇನು ಅಂದರೆ ಗುಡ್ ನೈಟ್, ಅದ್ರ ಮುಂದೆ ಏನೇನು ಹೇಳ್ತಾರೆ ಅದನ್ನ ನಾನು ಒಂದು ಸಿಂಪಲಾಗಿ ಹೇಳ್ತೀನಿ ನೋಡಿ. ಅಮೇರಿಕಾ ದೇಶದವರು ಗುಡ್ ನೈಟ್ ಡಾರ್ಲಿಂಗ್ ಅಂತಾರೆ. ಜಪಾನ್ ದೇಶದವರು ಗುಡ್ ನೈಟ್ ಮೈ ಲವ್ ಅಂತಾರೆ. ರಷ್ಯಾ ದೇಶದವರು ಸ್ವೀಟ್ ಡ್ರೀಮ್ಸ್ ಮೈ ಡಾರ್ಲಿಂಗ್ ಅಂತ ಹೇಳ್ತಾರೆ. ನಮ್ಮ ಭಾರತೀಯರು ಗೆಸ್ ಮಾಡಿ ಏನು ಹೇಳ್ಬೋದು ಅಂತ. ಫ್ರಿಜ್ಜಲ್ಲಿ ದೋಸೆ ಇಟ್ಟಿದೆಯಾ, ಲೈಟ್ ಆಫ್ ಮಾಡಿದೀಯಾ, ಸಿಲಿಂಡ್ರ್ ಆಫ್ ಮಾಡಿದೀಯಾ, ನೀನು ಬಂದು ಬಿತ್ಕೋ. ಇದೇ ತಾನೇ ಎಲ್ಲರ ಮನೆಯಲ್ಲೂ ನಡೆಯೋದು. ಕಾಮಿಡಿ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ನಮ್ಮ ಮನೇಲಂತೂ ನಡೆಯುತ್ತೆ. ನಾನಂತೂ ಹೆಚ್ಚಾಗಿ ಲೈಟ್ ಆಫ್ ಮಾಡಿರೋದು, ಅದನ್ನೇ ಕೇಳೋದು ಜಾಸ್ತಿ. ನೋಡಿ, ತಲೆ ಸರಿಯಿಲ್ಲ, ಮೂಡ್ ಫ್ರೆಶ್ ಇಲ್ಲ ಅಂದ್ಬಿಟ್ಟು ಕುಕ್ಕರ್ದು ಗ್ಯಾಸ್ ಕೆಟ್ಟೆ ಹಾಕದೆ ಕುಕ್ಕರ್ ಮುಚ್ಚಿಬಿಟ್ಟಿದ್ದೀನಿ. ಹಾಗೆ ಅದು ಹೆಂಗೆ ಕೂಗುತ್ತೆ, ಕೂಗಪ್ಪ ಅಂತಂದರೆ ಆಮೇಲೆ ಎಂಥ ಸೌಂಡ್ ಇಲ್ಲ ಅಂತ ಬಂದು ನೋಡಿದ್ರೆ ಏನು ಅದ್ರ ಪಾಡಾಗದ ಸುಮ್ಮನೆ ಕೂತಿದ್ದೆ. ಆಮೇಲೆ ತೆಗ್ದು ನೋಡ್ತೀನಿ ಗ್ಯಾಸ್ ಕೆಟ್ಟೆ ಹಾಕಿಲ್ಲ. ಕರ್ಮ ಕಾಂಡ ಅಂದ್ಬಿಟ್ಟು ಗ್ಯಾಸ್ ಕೆಟ್ಟು ಹಾಕಿ ಕೂಗಪ್ಪ ನೀನು ಅಂದ್ಬಿಟ್ಟು ಮುಚ್ಚಿಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಕುಕ್ಕರ್ನ. ನೀವು ಮನೇಲಿ ಗುಡ್ ನೈಟ್ ಯಾವ ರೀತಿಯಲ್ಲಿ ಹೇಳ್ತೀರಾ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಓಕೆನಾ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ಸೊಪ್ಪಿನ ಸಾಂಬಾರು ರೆಡಿ ಆಯಿತು, ಕುದೀತಾ ಇದೆ. ಈ ಕಡೆ ಅನ್ನಕ್ಕೆ ಇಟ್ಬಿಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟೆ. ಈ ರೀತಿ ನೋಡಿ, ಮೂಡು ಇಲ್ಲ ಅಂದರೆ ಎಷ್ಟು ಕೆಲಸಗಳು ಲೇಟು, ಎಲ್ಲ ಟೈಮು ಹೋಯ್ತು ಇವತ್ತು ಅಲ್ವಾ ಫ್ರೆಂಡ್ಸ್. ನಿಮಗೂ ಈ ಥರ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ರೈಸು ಸಾಂಬಾರು ಎಲ್ಲ ರೆಡಿ ಆಯಿತು. ಊಟ ಒಂದು ಮಾಡೋದೊಂದು ಬಾಕಿ, ಜೊತೆಗೆ ಹಪ್ಪಳ ಒಂದು ಇತ್ತು ಅಷ್ಟೇ. ಹಪ್ಪಳ ಜೊತೆಗೆ ನೆಂಚ್ಕೊಂಡು ಅನ್ನ ಸಾಂಬಾರು ತಿಂತಾಯಿದ್ವಿ. ಇದು ಈ ದಿನದ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಮೂಡ್ ಇದ್ದಂಗೆ ನಮ್ಮ ಕೆಲಸಗಳು ನಡೆಯುತ್ತೆ ಅಲ್ವಾ ಫ್ರೆಂಡ್ಸ್. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ. ಬೈ ಬಾಯ್, ಟೇಕ್ ಕೇರ್.